ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿ 2025ನೇ ಸಾಲಿನ ಅಡ್ಮಿಷನ್ ಪ್ರಕ್ರಿಯೆಯು ಆರಂಭವಾಗುವುದಕ್ಕಿಂತ ಮೊದಲು ಹಿಂದಿನ ವರ್ಷದಲ್ಲಿ ಯಾವ ರೀತಿಯಾಗಿ ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರ್ಯಾಂಕಿಗೆ ಸೀಟ್ ಸಿಕ್ಕಿತ್ತು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ನಾಲೆಜ್ ಪರ್ಪಸ್ ಆಗ್ಬೋದು, ಯಾಕಂತಂದರೆ ನಿಮಗೊಂದು ಜಜ್ಮೆಂಟ್ಸ್ ಅಂತ ಸಿಗುತ್ತೆ. ಈ ಒಂದು ಜಜ್ಮೆಂಟ್ ಒಳಗಡೆ ನಿಮ್ಮ ಒಂದು ಈಗಾಗಲೇ ಕೀ ಉತ್ತರಗಳನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ನಿಮಗೆ ಮಾರ್ಕ್ಸ್ಗಳು ಕೂಡ ಬಂದಿರ್ತವೆ. ಆ ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮ್ಗೆ ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದನ್ನು ಕೂಡ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಲ್ಲಿ ನಾನು ರ್ಯಾಂಕಿಗೆ ತಕ್ಕಂತೆ ಯಾವ ಜಿಲ್ಲೆಯಲ್ಲಿ, ಉದಾಹರಣೆಗೆ ಇವತ್ತು ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ರೌಂಡಲ್ಲಿ ಯಾವ ಕೆಟಗರಿಯವರಿಗೆ ಮತ್ತು ಯಾವ ಒಂದು ರ್ಯಾಂಕ್ನವರಿಗೆ ಸೀಟ್ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ ನವೋದಯ ಮತ್ತು ಮೊರಾರ್ಜಿ ದೇಸಾಯಿಗಳ ಅಡ್ಮಿಷನ್ ಪ್ರಕ್ರಿಯೆಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಅಭ್ಯರ್ಥಿಗಳು, ಇದು ಹಿಂದಿನ ವರ್ಷದ್ದು. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಹಿಡ್ಕಲ್ ಡ್ಯಾಮ್ ಆ ಒಂದು ಏರಿಯಾದಿಂದ ಸ್ಕೂಲ್ಗಳಿಗೆ ಕಟ್ ಆಫ್ ಯಾವ ರೀತಿಯಾಗಿತ್ತು ಅಂತಂದರೆ, ಸೊ ಇದು 986. ಓಕೆ, ಸೊ ಕೆಟಗರಿ 1 ಮೇಲ್ದವ್ರಿಗೆ ಬಂದಿರುವಂಥದ್ದು. ಇಲ್ಲಿ ಮೇಲ್ ಇದು ಹಾಸ್ಟೆಲ್ ಅನ್ಕೋಬೋದು ಇದಕ್ಕೆ, ಯಾಕಂದರೆ ಇಲ್ಲಿ MDRS ಅಲ್ಲಿ ಇದು ಬಾಯ್ಸ್ ಹಾಸ್ಟೆಲ್. ಇಲ್ಲಿ ಜಾಸ್ತಿ ಕಟ್ ಆಫ್ ಆಗಿರುವಂಥದ್ದು SC/ST ದವರಿಗೆ. ST ದವರಿಗೆ 18,000ದಿಂದ 20,000 ತನಕ ಕಟ್ ಆಫ್ ಆಗಿದೆ. ಮತ್ತು SC ದವರಿಗೆ 3B ದವರಿಗೆ ಇಲ್ಲಿ 24,000 ತನಕ ಸಿಕ್ಕಿದೆ. ಮತ್ತು 2A ಕೆಟಗರಿಯವರಿಗೆ 85,500 ಅಲ್ಲಿ ತನಕ ಕಟ್ ಆಫ್ ಆಗಿರುವಂಥ ಈ ಒಂದು ಪ್ರದೇಶದಲ್ಲಿ. ನೆಕ್ಸ್ಟು ಬೈಲಹೊಂಗಲದಲ್ಲಿ ನೀವು ನೋಡ್ತಾ ಇದ್ದೀರಿ. ಬೈಲಹೊಂಗಲದಲ್ಲಿ 1,16,000 2A ಫಿಮೇಲ್ ಒಳಗಡೆ ಆಗಿದೆ. ಲೋಕಲ್ದವರಿಗೆ 1,63,000 3B ಮೇಲ್ದವರಿಗೆ ಆಗಿದೆ. ಮತ್ತು SC ದವರಿಗೆ ಇಲ್ಲಿ 52,650 ತನಕ ಕಟ್ ಆಫ್ ಆಗಿರುವಂಥದ್ದು. ಓಕೆ, ಇನ್ನು ಬೈಲಹೊಂಗಲದಲ್ಲಿ ಸ್ವಲ್ಪ ನೋಡೋದಾದರೆ SC ದವರಿಗೆ ಇಲ್ಲಿ ಜಾಸ್ತಿ ಸೀಟ್ಗಳನ್ನು ಸಿಕ್ಕಿವೆ, ಯಾಕಂದರೆ ಇದು SC MDRS SC ಒಂದು ಹಾಸ್ಟೆಲ್ ಇರುವಂಥದ್ದು. ಇಲ್ಲಿ 71,000 ಮತ್ತು SC ಮೇಲಲ್ಲಿ ಫಿಮೇಲಲ್ಲಿ 71,000 ಮತ್ತು ಮೇಲ್ಗಳಿಗೆ 1,50,000 ತನಕ ಇಲ್ಲಿ ಸೀಟ್ ಸಿಕ್ಕಿರುವಂಥದ್ದು. ನೆಕ್ಸ್ಟ್ ಸಂಕೇಶ್ವರದಲ್ಲಿ ನೋಡ್ತಾ ಇದ್ದೀರಿ. 8ನೇ ರ್ಯಾಂಕು, 16 ರ್ಯಾಂಕು ಗರ್ಲ್ಸ್ಗೆ GM ಫಿಮೇಲ್ ಒಳಗಡೆ. ಓಕೆ, 1 ರ್ಯಾಂಕ್ ಇಲ್ಲಿ ಕೂಡ ಅಂದರೆ ಬೆಳಗಾವಿಯಲ್ಲಿ ಫಸ್ಟ್ ರ್ಯಾಂಕ್ ಹೋದ ವರ್ಷ ಬೆಳಗಾವಿಗೆ ಬಂದಿತ್ತು. ಫಸ್ಟ್ ರ್ಯಾಂಕರು ಕೂಡ ಜನರಲಲ್ಲಿ ಮೇಲಲ್ಲಿ ಸಿಕ್ಕಿರುವಂಥದ್ದು. ಅದಾದ ಮೇಲೆ GM ಅಲ್ಲಿ, ಓಕೆ, GM ಒಳಗಡೆ ಸೊ ನಾನ್ ಲೋಕಲ್ದವರು ಕೂಡ ಏನಪ್ಪ ಅಂತಂದರೆ ಇಲ್ಲಿ 1,00,000 ತನಕ ಮತ್ತು 1,30,000 ತನಕ ಸೀಟ್ ಸಿಕ್ಕಿರುವಂಥದ್ದು. ಸಂಕೇಶ್ವರದಲ್ಲಿ SC ದವರಿಗೆ 39,000 ಮತ್ತು 35,000 ಮತ್ತು 1,60,000 ತನಕ ST ದವರಿಗೆ ಇಲ್ಲಿ ನಾನ್ ಲೋಕಲ್ದವ್ರಿಗೆ ಸೀಟ್ ಸಿಕ್ಕಿದೆ. ಮುರುಗುಂಡಿ. ಸೊ ಮುರುಗುಂಡಿಯಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೂಡ ಅಂದರೆ 363 ರ್ಯಾಂಕ್ 3B ದವರಿಗೆ ಸಿಕ್ಕಿದೆ. SC ದವರಿಗೆ 86,000 ತನಕ ಸೀಟ್ ಸಿಕ್ಕಿದೆ. SC ಮೇಲಲ್ಲಿ ಕೂಡ 82,000 1,10,000 ತನಕ ಸೀಟ್ ಸಿಕ್ಕಿರುವಂಥದ್ದು. ನೆಕ್ಸ್ಟ್ ಮುರುಗುಂಡಿಯಲ್ಲಿ ಕೂಡ ಇದು ಸೇಮ್ ರಿಪೀಟ್ ಆಗ್ತಾಯಿದೆ. ಜೊತೆಗೆ ನಾಡಶೋಷಿ ಒಳಗಡೆ, ಓಕೆ ನಿಡಾಶೋಷಿಯಲ್ಲಿ ಏನಪ್ಪ ಅಂತಂದರೆ ಇದು ಫಿಮೇಲ್ ಕೆಟಗರಿ 1 9,987 ಆದರೆ, ಅದೇ 2Aದಲ್ಲಿ 1,311 ಮತ್ತು 2Bದಲ್ಲಿ 19,653 ರ್ಯಾಂಕ್ ತನಕ ಸಿಕ್ಕಿದೆ. SC ದವರಿಗೆ 1,00,000 ತನಕ ರ್ಯಾಂಕಲ್ಲಿ ಸಿಕ್ಕಿದೆ. SC/ST ದವರಿಗೆ 1,00,000 ತನಕ ರ್ಯಾಂಕಿಗಲ್ಲಿ ಇಲ್ಲಿ ಸಿಕ್ಕಿರುವಂಥ ಚಾನ್ಸಸ್ ಇದೆ. ನೆಕ್ಸ್ಟು ಯಲ್ಲಮ್ಮಗುಡ್ಡ. ಸೊ ಯಲ್ಲಮ್ಮಗುಡ್ಡ ಇದು ಈ ಬೆಳಗಾವಿ ಜಿಲ್ಲೆ. ಯಲ್ಲಮ್ಮಗುಡ್ಡಲ್ಲಿ 1,197 2A ದವರಿಗೆ ಸಿಕ್ಕರೆ, SC ದವರಿಗೆ ಇಲ್ಲಿ 1,74,000 ತನಕ ಫಿಮೇಲಲ್ಲಿ ಸಿಕ್ಕಿದೆ. ಲೋಕಲ್ದವರಿಗೆ ನಾನ್ ಲೋಕಲ್ದವ್ರಿಗೆ ಕೂಡ ಏನು ಕಟ್ ಆಫ್ 77,000 ತನಕ ಸಿಕ್ಕಿದೆ. SC ದವರಿಗೆ ಕೂಡ ಇಲ್ಲಿ ನಮಗೆ 1,13,000 22,000 ತನಕ SC ಮೇಲ್ದವರಿಗೆ ಕೂಡ ಸಿಕ್ಕಿರುವಂಥ ಚಾನ್ಸ್ ಇದೆ. ತವಗಾದಲ್ಲಿ 2,722 ST ದವರಿಗಿದೆ. ಅಲ್ಲಿ ತನಕ ಆಮೇಲೆ ನಾನ್ ಲೋಕಲ್ 20,000 ತನಕ ಸಿಕ್ಕಿದೆ ತವಗಾದಲ್ಲಿ. ಇನ್ನೂ ಸ್ವಲ್ಪ ನೋಡಿದರೆ ST ದವರಿಗೆ 1,00,000 ತನಕ ಸೀಟ್ ಸಿಕ್ಕಿರುವಂಥದ್ದು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ನಂದಿಗೂಡದಲ್ಲಿ ಕೂಡ ಅರೌಂಡ್ GM ಅಲ್ಲಿನೇ ಲೋಕಲ್ದವ್ರಿಗೆ GM ಒಳಗಡೆ ಇಲ್ಲಿ 10,000 ರ್ಯಾಂಕ್ ತನಕ ಸಿಕ್ಕಿದೆ. 10,000ದಿಂದ 87,000 ST ಮೇಲ್ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವಂಥದ್ದು. ಯಕ್ಷಂಬದಲ್ಲಿ ಕೂಡ ನೋಡ್ತಾ ಇದ್ದೀರಿ, ಹೈಯೆಸ್ಟ್ ನಾನು ಹೇಳ್ತಾ ಇರೋದು 2A ದವರಿಗೆ 18,000 ತನಕ ಸಿಕ್ಕಿದೆ. ಅದಾದಮೇಲೆ ಸದಲಗದಲ್ಲಿ ಹೈಯೆಸ್ಟ್ 2A ದವರಿಗೆ 5,000 ತನಕ ಸಿಕ್ಕಿದೆ. ಮತ್ತು ಅದರ ಜೊತೆಗೆ 29,000 3B ದವರಿಗೆ
ನಾನ್ ಲೋಕಲ್ದವ್ರಿಗೆ ಸೀಟ್ ಸಿಕ್ಕಿರುವಂಥದ್ದು ಮತ್ತು 1 ಲಕ್ಷ ಎಸ್ ಟಿದವರಿಗೆ 1,59,000 ತನಕ ಸೀಟ್ ಸಿಗಿದೆ. ಸೊ ಇದರಲ್ಲಿ ಸುಮಾರು ಹೊಸೂರಲ್ಲಿ ಮ್ಯಾಕ್ಸಿಮಮ್ ಹೈಸ್ಟು 79,000 ಎಸ್ ಟಿದವರಿಗೆ, ಉಳಿಕಿದವ್ರಿಗೆ ಕೂಡ ಅದರ ಒಳಗಡೆ ಯದವಾಡದಲ್ಲಿ ಕೂಡ 1,19,000 ಎಸ್ ಟಿದವರಿಗೆ ಮತ್ತು 2ಬಿದವರಿಗೆ 5,000 ಮತ್ತು 3ಎದವರಿಗೆ 720 ಮತ್ತು ಎಸ್ ಸಿದವರಿಗೆ 1,23,000 ತನಕ ಸಿಕ್ಕಿದೆ. ಕೌಜಲಗಿ ಅಲ್ಲಿ ಕೂಡ ನೋಡ್ತಾ ಇದ್ದೀರಿ, ಕೆಟಗರಿ 1ದವರಿಗೆ 939 ತನಕ ಸೀಟ್ ಸಿಕ್ಕರೆ, ಅದೇ ರೀತಿಯಾಗಿ ಎಸ್ ಸಿದವ್ರಿಗೆ ಕೂಡ 21,000 ಲೋಕಲ್ದವ್ರಿಗೆ ಸಿಕ್ಕಿದೆ. ಆಮೇಲೆ ಎಸ್ ಟಿದವ್ರಿಗೆ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ 81,000 ತನಕ ಸೀಟ್ ಸಿಕ್ಕಿದೆ ಕೌಜಲಗಾದಲ್ಲಿ. ಮಜಲಟ್ಟಿಲಿ ಕೂಡ 2ಎದವರಿಗೆ 3,000 ರ್ಯಾಂಕ್ ತನಕ 5,000 ರ್ಯಾಂಕ್ ತನಕ ಮೇಲಲ್ಲಿ, ಮತ್ತು ಎಸ್ ಸಿ ಎಸ್ ಟಿದವರಿಗೆ 1 ಲಕ್ಷ ತನಕನೂ ಸಿಕ್ಕಿದೆ. ಓಕೆ, ಇದು ಸುಮಾರಾಗಿ ಇಲ್ಲಿ ನಮಗೆ ನೋಡಿ ನೀವು ಸ್ಲೋವಾಗಿ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ರ್ಯಾಂಕ್ಗಳು ಗೊತ್ತಾಗುತ್ತೆ. ಯಾವ ಒಂದು ಪ್ಲೇಸ್ಗಳಲ್ಲಿ ಇದು ಬೆಳಗಾವಿ ಪ್ಲೇಸಲ್ಲಿ ಎಷ್ಟೇ ರ್ಯಾಂಕಿಂಗ್ ನಿಂತಿತ್ತು, ನಾವು ಈಗ ನಮ್ಮ ಮಗಂದು ಅಥವಾ ನಮ್ಮ ವಿದ್ಯಾರ್ಥಿದು ಎಷ್ಟು ನಮಗೆ ಸಿಗಬಹುದು, ಹೋಪ್ ಇಟ್ಕೋಬೋದು ಈ ಒಂದು ರ್ಯಾಂಕ್ಗಳನ್ನು ನೋಡಿಕೊಂಡು. ಯಾಕಂದರೆ ಇದು ಹಿಂದಿನ ವರ್ಷದ್ದು, ಈ ವರ್ಷ ಮತ್ತು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿರ್ಬೋದು, ಅಥವಾ ಇದಕ್ಕಿಂತ ರಿಸಲ್ಟ್ನು ಸರಿಯಾಗಿ ಆಗಿರುತ್ತೆ. ಆಮೇಲೆ ಜೊತೆಗೆ ಈ ವರ್ಷ ಒಂದು 5-6 ಬೋನಸ್ ಮಾರ್ಕ್ಸ್ ಕೂಡ ಬಂದಿದ್ದಾವೆ. ಈ ರೀತಿ ನೋಡೋದಾದರೆ ಇಲ್ಲಿ ಸ್ವಲ್ಪ ಏನಂದರೆ ಸ್ಪೆಷಲಿ ಬೆಳಗಾಮಲ್ಲಿ, ಏಕೆಂದರೆ ಇಲ್ಲಿ ಜಾಸ್ತಿ ಸ್ಕೂಲುಗಳು ನೋಡಲಿಕ್ಕೆ ಸಿಗ್ತವೆ. ಹೀಗಾಗಿ ಇಲ್ಲಿ ನಮ್ಮಗಳಿಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ, ಮತ್ತು ಅಪ್ಲಿಕೇಶನ್ ಕೂಡ ಜಾಸ್ತಿ ಜನ ಹಾಕ್ತಾರೆ. ಇಲ್ಲಿ ಕಾಮನಾಗಿ ಜಾಸ್ತಿ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಶನ್ಗಳನ್ನು ಇದೇ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಸಿಗುತ್ತೆ, ಮತ್ತು ಕಾಂಪಿಟೇಷನ್ ಕೂಡ ಇಲ್ಲೇ ಜಾಸ್ತಿ ಸಿಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಇದನ್ನು ನೋಡ್ಕೊಳ್ಬೋದು. ಇದನ್ನು ನೀವು KE ವೆಬ್ಸೈಟಿಂದ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಅಂದರೆ ನಿಮಗೆ ಒಂದು ಜಜ್ಮೆಂಟ್ ಸಿಗುತ್ತೆ, ಏನು ಮುಂದೆ ನಾವು ಫಸ್ಟ್ ರೌಂಡಲ್ಲೇ ಸಿಗುತ್ತಾ ಅಥವಾ ಸೆಕೆಂಡ್ ರೌಂಡಲ್ಲೇ ಸಿಗುತ್ತಾ ಅಥವಾ ಥರ್ಡ್ ರೌಂಡಲ್ಲಿ ಸಿಗ್ಬೋದಾ ಅನ್ನೋದನ್ನು ಕೂಡ ನೀವು ಊಹೆ ಮಾಡ್ಕೋಬೋದು.